ಏನಮ್ಮ ಹುಡುಗ ಇಷ್ಟ ಆದ್ನ ನಿಂಗೆ? ಅಯ್ಯ, ನನ್ನ ಇಷ್ಟ ಕಷ್ಟ ತಗೊಂಡು ಏನು ಮಾಡ್ತಿರವ. ನಿನಗಿಷ್ಟ ಆಗ್ತಿಲ್ಲ, ನೀನು ಕಟ್ಕೊಂಡು ಅವ್ನ ಮುಂದೆ ಜೀವನ ಮಾಡ್ಬೇಕಾದಕ್ಕೆ ನಿನಗಿಷ್ಟ ಆಗ್ತಾ ಇಲ್ಲ ಹೇಳು. ಅಮ್ಮ, ನಾನೊಳೆ ಮೊದಲೇ ತಪ್ಪು ಮಾಡಿಬಿಟ್ಟಿನಿ. ಅದಕ್ಕೆ ನೀವು ಅಣ್ಣ ಅತ್ತಿಗೆ ನೀವೇನು ಡಿಸಿಷನ್ ತಗೋತೀರ ಅದೇ ನನ್ನ ಡಿಸಿಷನ್ ಆಗಿರುತ್ತೆ. ಅತ್ತಿಗೆ ಅಣ್ಣ ಅವ್ರು ಒಪ್ಪಿದ್ದಾರೆ, ಒಳ್ಳೆ ಹುಡುಗ ಅಂತಲೇ ಬಂದು ತೋರಿಸಿದಾರಲ್ವಾ. ಹಾಗಾಗಿನೇ ನಾನು ಒಪ್ಕೊಂಡಿದ್ದೀನಮ್ಮ. ಇನ್ಮೇಲೆ ಅದೆಲ್ಲ ಹಳೇದೆಲ್ಲ ಮರ್ತುಬಿಟ್ಟು ನಾನು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಮ್ಮ. ಹುಡುಗ ಇಷ್ಟ ಆಗಿದ್ದಾರೆ ನನಗೂ. ಸರಿ ನೋಡವ ಹೆಂಗೆ ಮಾಡ್ತೀಯ ಅಂತ. ಮತ್ತೆ ಅವನ ಕತೆ ಹೆಂಗೆ? ಮತ್ತೆ ಏನಾದರೂ ಫೋನ್ ಮಾಡಿದ್ನಾ? ಮತ್ತೇನಾದರೂ ಮಕ್ಕ ಬೇಕಲ್ಲ ಫೋನ್ ಮಾಡಿ ಮಾತಾಡಕ್ಕ. ಕೆಲ್ಸಕ್ಕೆ ದುಡಿಯೋಕ್ಕೆ ಇದು ಗೊತ್ತಲ್ಲ. ದುಡಿ ಅಂತ ಹೇಳಿದರೆ ಓಡೋಗನ್ ಬಾ ಬಡೋಗನ್ ಬಾ ಅಂತ ಹೇಳೋದೊಂದು ಗೊತ್ತೈತಿ. ನಾನು ಸಜ್ಜೆ ಬೈದು ಬಿಟ್ಟಿದ್ದೀನಿ, ಇನ್ನೇನು ಫೋನ್ ಮಾಡಲ್ಲ ಅಂತ ಅನಿಸುತ್ತೆ ನನಗೆ. ರೇಖಾ ನೋಡು, ಹುಷಾರಾಗಿರು. ಅವನೇನಾದರೂ ಮತ್ತೆ ಫೋನ್ ಮಾಡಿದಂದರೆ ನಮಗೆ ಹೇಳು. ನಾವು ಅವನಿಗೆ ಒಳ್ಳೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ನಿಮ್ಮ ಅಣ್ಣ ಅವರೆಲ್ಲ ಸೇರ್ಕೊಂಡು ಇದು ಮಾಡ್ತಾರೆ. ಮತ್ತು ಮುಚ್ಚಿಟ್ಕೊಂಡು ಕುತ್ಕೋಬೇಡ ನೀನು. ಸರಿ ಅತ್ಕೆಮ್ಮ, ಆಯ್ತು ಹೇಳ್ತೀನಿ ತಾಳ್ರಿ. ಯಾರೋ ಫೋನ್ ಮಾಡಕತ್ತಾರ ನೋಡು. ಹಲೋ, ಯಾರು? ಹಾಂ ಹೇಳ್ರಿ. ನಮ್ಮದಕ್ಕೆ ಕೈ ಕೊಡ್ಬೇಕ್ರಾ? ಹೌದ್ರಾ? ಸರಿ, ನನ್ನ ಮನೇಲಿ ಕೇಳಿ ನಿಮಗೆ ಫೋನ್ ಮಾಡ್ತೀನಿ ತಗೊಳ್ರಿ. ಸರಿ. ಯಾರಕ್ಕ ಫೋನ್ ಮಾಡಿದ್ದ? ಅದಕ್ಕೆ ಅದೇ ನೋಡ್ಕೊಂಡು ಹೋದ್ರಲ್ಲ, ಅವರೇ ಫೋನ್ ಮಾಡಿದ್ದು. ಅಲ್ಲ ಇಷ್ಟು ಬೇಗ ಫೋನ್ ಮಾಡಿದಾನ ನೋಡು. ಆ ಹುಡುಗ ಭಾಳ ಸ್ಪೀಡ್ ಅದಾನೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಅದೇ ಮೀಟ್ ಮಾಡಬೇಕಂತೆ, ಮಾತಾಡಬೇಕು ನಿಮ್ಮ ಜೊತೆಗೆ, ಮೀಟ್ ಮಾಡೋಣ ಅಂತ ಹೇಳಿದರು. ಅದ್ಯಾಕೆ ಹಂಗೆ? ಮದುವೆ ಆಗ್ಲಿದ್ದಂಗೆ ಅದು ಎಲ್ಗೂ ಮೀಟ್ ಮಾಡಕ್ಕೆ ಪಾಟ್ ಮಾಡಕ್ಕೆ ಬಿಡಂಗಿಲ್ಲ ನೋಡಿ ನಾವು. ಹೇಳು, ಫೋನ್ ಮಾಡು, ನಾನು ಮಾತಾಡ್ತೀನಿ ಕೊಡಿಲಿ. ಮದುವೆ ಮುಂಚೆ ಹಂಗೆಲ್ಲ ಹೋಗ್ಬಾರ್ದವ. ಜನಗಳು ಕಣ್ಣು ಸರಿ ಇರಂಗಿಲ್ಲ. ಮತ್ತು ಯಾರು ಹೆಂಗಂತ ಹೆಂಗೆ ಹೇಳೋಕ್ಕಾಕತ್ತಿ? ಹೌದು. ಇಲ್ಲ, ನಿನಗೆ ಹೇಳೋಕ್ಕಿದಾತಂದ್ರೆ ಕೊಡು, ನಾನೇ ಹೇಳ್ತೇನೆ. ನಾನು ಹೇಳಿ ಅದೇ ಸಮಾಧಾನದಾಗ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಕೊಡು, ಫೋನ್ ಹಚ್ಚಿ ಕೊಡು, ನಾನು ಹೇಳ್ತೀನಿ. ನಮ್ಮ ಮಮ್ಮಿ ಹಿಂಗೆ ಅಂತಾನೆ, ನಮ್ಮಮ್ಮ ಮಾತಾಡ್ಬೇಕಂತ ನೋಡ್ರಿ ಅಂತ ಹೇಳು. ನನ್ನ ಕೈಯಾಗ ಕೊಡು, ನಾನು ಮಾತಾಡ್ತೀನಿ. ಅತ್ತೆ, ನೀವಿನ್ನು ಯಾವ ಕಾಲದಾಗ ಅದೀರಿ? ಈಗಿನ ಕಾಲದಾಗೆ ಹುಡುಗ ಹುಡುಗಿನ ಮದ್ವೆಗೆ ಮುಂಚೆ ಮಾತಾಡಕ್ ಬಿಟ್ರೆ ಅವ್ರ ಹೆಂಗೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಗೊತ್ತಾಕತ್ತಿ. ಹೆಂಗ ಇವ್ರದ್ದು ರುಚಿ, ಇವ್ರು ಹೆಂಗದಾರ, ಅವ್ರು ಹೆಂಗದಾರ, ನಮಗೆ ಅಡ್ಜಸ್ಟ್ ಹಾಕಾರ ಇಲ್ಲ, ನಮ್ದು ಗುಣಕ್ಕೆ ಅಡ್ಜಸ್ಟ್ ಹಾಕಾರ ಇಲ್ಲ ಅನ್ನೋದು ಇವಾಗ ಗೊತ್ತಾಕತ್ತ. ಅವ್ರಿಗೂ ಏನು ಇಷ್ಟ ಇಲ್ಲ ಅಂತಂದ್ರೆ ಇವಾಗ ಹೇಳ್ಬೋದು. ಆಮೇಲೆ ಮದುವೆ ಆದ್ಮೇಲೆ ಇಷ್ಟ ಇಲ್ಲ ನನಗೆ, ಈಕಿ ನಡವಳಿಕೆ ಸರಿ ಇಲ್ಲ, ಈಕಿ ಗುಣ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಡಿವೋರ್ಸ್ಗಳ ಜಾಸ್ತಿ ಹಾಕುತ್ತಿರೋದು. ಅದಕ್ಕೆ ಮದುವೆಗೆ ಮುಂಚೆ ಅವರಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಂಗೆ ಬಿಡ್ಬೇಕು. ಅವರು ದೊಡ್ಡವ್ರು ಇರ್ತಾರೆ, ಅವ್ರಿಗೂ ತಪ್ಪ್ಯಾದು ಸರಿಯಾದು ಅಂತ ಗೊತ್ತಾಕತಿ. ಗೊತ್ತಿಲ್ದೇ ಅವ್ರು ಅಷ್ಟಿದು ಮಾಡಂಗಿಲ್ಲ. ನಾವು ಸ್ವಲ್ಪ ಹಿರಿಯರದಾರು ಒಂಚೂರು ಅವ್ರನ್ನ ಫ್ರೀ ಬಿಟ್ವಿ ಅಂತಂದ್ರೆ ಅವರಿಗೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರ್ತೈತಿ, ಗೊತ್ತಾಕತಿ ಅವರಿಗೂ. ಮತ್ತು ಅವರು ನಮಗೆ ಹಿರಿಯರು ದೊಡ್ಡವರಾದರೆ ಈ ಥರ ನಮಗೆ ಫ್ರೀ ಬಿಟ್ಟಿದ್ದಾರೆ, ಅದನ್ನು ಯಾವುದು ತಪ್ಪು ರೀತಿ ಬಳಸ್ಕೋಬಾರ್ದು ಅನ್ನೋದು ಅವ್ರ ಮನಸ್ಸಿನಾಗ ಇರ್ತೈತೆ ಅವರಿಗೆ. ಇನ್ನು ಗೊತ್ತಾಗಲ್ಲ ಬಿಡೆ ನಿನಗೆ. ದೇವ ಕಾಲು ಸರಿ ಇಲ್ಲಲ್ಲಿ, ಸುಮ್ಮನೆ ಯಾಕೆ ಆ ಹುಡುಗಿನ? ಅತ್ತಿ, ನಾ ಹೇಳೋದಾದ್ರೆ ಕಳ್ಸು ನೋಡೋಣ. ಅವರಿಬ್ರು ಮಾತಾಡಲಿ, ಇಬ್ಬರು ಜೊತೆ ಕುತ್ಕೊಂಡು ಮೀಟ್ ಆಗಲಿ, ಮಾತಾಡಲಿ. ಏನು ಅನಿಸಿಕೆ ಅವ್ರವ್ರ ಅನಿಸಿಕೆನ ಹಂಚ್ಕೋಬೇಕು. ಹಂಚ್ಕೊಂಡಾದ್ಮೇಲೆ ಅವ್ರ ಅಭಿಪ್ರಾಯ ತಿಳಿಸ್ಲಿ. ಸುಮ್ಮನೆ ನಾವು ಅವರಿಬ್ರು ನಮ್ಮ ಮುಂದೆನೋ ಅಂತ ಅಂದ್ರು, ಅವ್ರ ಒಳಗೆ ಏನೈತೆ ಯಾರಿಗೆ ಗೊತ್ತು. ಅವರಿಬ್ರು ಕುತ್ಕೊಂಡು ಮಾತಾಡಲಿ, ಕಳಿಸ್ರಿ ಒಂಚೂರು. ಏನೋ ನೋಡವ, ಬೇಡ ಅಂದ್ರೆ ಕೇಳಕತ್ತಿಲ್ಲ ನೀವು. ಸರಿ ನೋಡೇ ರೇಖಾ, ನೋಡು ಹುಷಾರಾಗಿರ್ಬೇಕು. ಹೋದ್ನ್ಯಾ ಬಂದ್ನ್ಯಾ ಒಂದು ತಾಸು ಅಷ್ಟೇ, ಗಡ ಹೋಗಿ ಏನಂತ ಮಾತಾಡ್ಕೊಂಡು ಮನೆಗೆ ಕಾಲು ಇಡ್ತಾ ಇರ್ಬೇಕು. ನೀನೇನಾರ ಲೇಟ್ ಮಾಡ್ದಿ ಅಂತಂದ್ರೆ ನೀನು ಎಲ್ಲಿರ್ತಿ ಅಲ್ಲೇ ನಾನು ಬರ್ತಾನೆ ನೋಡು ಅಷ್ಟ. ಸರಿ ಅಮ್ಮ, ಆಯಿತು. ಸರಿ ಅದಕ್ಕೆಮ್ಮ, ಆಯಿತು. ನೀವು ಹೇಳಿದ್ನೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಸರಿ, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ತಗೊಳ್ರಿ, ಎಲ್ಲಿಗೆ ಬರಬೇಕು ಏನಂತ. ನಿಮಗೂ ಅದು ಪ್ಲೇಸ್ ಹೇಳೇ ಹೋಗ್ತೀನಿ ನಾನು. ಸರಿ, ಹಂಗೆ ಮಾಡಿ. ಹಲೋ, ಹಾಂ ರೀ, ಅದೇ ಮನೇಲಿ ಹಿಂಗೆ ಅಂದರು.
ಏನು ಹುಡುಗ್ರ ಏನಪ್ಪ ಇವಾಗಿನ ಕಾಲದವ ಮದ್ವೆ ಮುಂಚೆ ಮಾತಾಡ್ಬೇಕು ಮೀಟ್ ಆಗ್ಬೇಕು ಅದು ಇದು ಮಣ್ಣು ಮಸಿ ಅನ್ಕ ಅಂತ ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲವ. ನಮ್ಮ ಅಪ್ಪ ಅಮ್ಮ ಯಾರನ್ನ ತೋರಿಸಿ ಇವ್ರನ್ನ ಮದುವೆ ಆಗ್ಬೇಕು ಅಂತಂದ್ರೆ ಅವ್ರನ್ನ ತಲೆ ಬೊಗಸ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ವಿ ಬಂದ್ವಿ ಇತ್ಲಾಗೆ. ನಾವೆಲ್ಲ ಸಂಸಾರ ಮಾಡಿದ್ದಲ್ಲೇನು ಇವ್ರದ್ದೊಂದು ಸ್ಪೆಷಲ್ ಈಗ. ಅಲ್ಲ ಅತ್ತೆ, ನಿಮ್ಮ ಕಾಲದಾಗ ನಮ್ಮ ಕಾಲದಾಗ ಸ್ವಲ್ಪ ಪರವಾಗಿಲ್ಲ ಬಿಡ್ರಿ. ನಿಮ್ಮ ಕಾಲದಾಗ ಇದ್ದಂಗೆ ಎಲ್ಲರೂ ಇರ್ಬೇಕು ಅನ್ನೋದಂದ್ರೆ ಹೆಂಗೆ ಹೇಳ್ರಿ, ಕಾಲ ತಕ್ಕಂತೆ ಬದಲಾಗ್ತಾ ಇರಬೇಕು, ಜೀವನ ಅಷ್ಟೇ. ಈಕಿ ದೊಡ್ಡ ಹಿರೇಮನ್ ಸಿಕ್ಕಿ ನನಗೆ ಬುದ್ಧಿ ಹೇಳಕ್ ಬಂದ್ಲು. ಹೋಗಲ್ಲ ಮನೆ ಅಡಿಗೆ ಮನೆಗೆ ಏನು ಕೆಲಸ ಐತೆ ನೋಡ್ಕೇವಳು. ನಿಮಗೇನು ಹೇಳಿದ್ರು ತಪ್ಪು ನಿಮಗೆ. ಕೂತ್ಕೊಳ್ರಿ ಒಬ್ರೆ, ನಾನು ಹೋಗ್ತೀನಿ. ಮಳ್ಳಿ ನನಗೆ ಹೇಳಕ್ ಬರ್ತಾಳೆ, ಅತ್ತಿಗೆ ಸೊಸಿ ಹೇಳಕ್ ಬರ್ತಾಳೆ. ಸಲಿಗೆ ಸಿಕ್ಬಿಡತ್ ಭಾಳ ಆಕಿಗೆ. ಎಷ್ಟಂದ್ರೂ ಇದು ಬುದ್ಧಿ ಬಿಡಂಗಿಲ್ಲ ಇದು ಮುದುಕಿ. ಏನ್ರಿ ಬಂದಾಗಿಂದ ತಲೆ ಬಗ್ಸ್ಕೊಂಡು ಕುತ್ಕೊಂಡಿರೋರು ತಲೆನೇ ಎತ್ತಾ ಇಲ್ಲ. ನಾನು ಯಾವ ಜೊತೆ ಮಾತಾಡಲಿ ಹೇಳ್ರಿ. ಅದು ಹಂಗೇನಿಲ್ರಿ. ಏನು ಹೇಳ್ರಿ, ಕರೆ ಕಳಿಸಿದ್ರಲ್ಲ, ಏನಕ್ಕೆ ಬರಕ್ಕೆ ಹೇಳಿದ್ದು? ನೀವು ತಲೆ ಎತ್ತಿದ್ರೆ ನಾನು ಏನಾದರೂ ಮಾತಾಡ್ಬೋದಪ್ಪ. ನೀವು ಬರೀ ಕಾಪಿ ಮಗ್ನೇ ನೋಡ್ತಾ ಇದ್ರೆ ನಾನು ಯಾರ ಜೊತೆಗೆ ಮಾತಾಡ್ಲಿ ಹೇಳ್ರಿ. ನೋಡ್ರಿ, ಈ ಥರ ತಲೆ ಎತ್ಕೊಂಡು ಮಾತಾಡಿದರೆ ನನಗೂ ಮಾತಾಡಬೇಕು ಅಂತ ಅನಿಸುತ್ತೆ. ಹೆಂಗೆ ನಿಮಗೆ ನಾನು ಇಷ್ಟ ಆದ್ನಾ? ಇಷ್ಟ ಆದ್ರಿ ಅದೇ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯ್ತಲ್ಲ, ಹಂಗಿದ್ರೆ ನನಗೂ ಇಷ್ಟನೇ ರೀ. ದೊಡ್ಡವ್ರು ಇಷ್ಟಪಡೋದು ಮಾಮೂಲು ರೀ, ಯಾಕಂದರೆ ಅವರು ನೋಡಿ ಮದುವೆ ಮಾಡ್ತಿರೋದ್ವಲ್ಲ, ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ನೀವು ಹೆಂಗೆ ಹೇಳ್ರಿ, ನಿಮಗೆ ನಾನು ಇಷ್ಟ ಆದ್ನ? ಪರ್ಸ್ನಲಿ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ದೀನಿ ಅಂತ ಹೇಳ್ರಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ರಿ, ನನಗೇನು ಬೇಜಾರಿಲ್ಲ. ಇಷ್ಟ ಆಗಿದ್ದೀರಿ ಅಂತ ಹೇಳೋಕ್ಕಿಂತ ಮುಂಚೆ ನಂದು ಪಾಸ್ಟ್ನ ನಾನು ಹೇಳ್ಬಿಡ್ತೇನೆ ರೀ ನಿಮಗೆ. ಯಾಕಂದರೆ ನನಗೆಲ್ಲ ಮುಚ್ಚಿಟ್ಕೊಂಡು ಮುಂದೊಂದು ದಿನ ಅದು ನಿಮಗೆ ಗೊತ್ತಾಗಿ ಮತ್ತು ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಕ್ಕಿಂತ ಮುಂಚೆ ಎಲ್ಲ ಇವಾಗಲೇ ಹೇಳ್ಬಿಡ್ತೇನೆ ನಾನು. ಏನು ಪಾಸ್ಟು? ಈ ವಿಚಾರ ಹೇಳಿದ ಮೇಲೆ ನಾನು ನಿಮಗೆ ಇಷ್ಟ ಆಗದೆ ಇರ್ಬೋದು. ಇಷ್ಟ ಆಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಹೇಳ್ಬಿಡ್ರಿ, ನನಗೇನು ಬೇಜಾರಿಲ್ಲ. ಆದರೆ ನನಗೇನಿದೆನೋ ನನ್ನ ಪಾಸ್ಟು ನಾನು ಯಾವುದೂ ಮುಚ್ಚಿಟ್ಕೊಳ್ದಿರ ನಿಮಗೆ ನಿಮ್ಮ ಎದುರುಗಡೆ ಹೇಳ್ಬಿಡ್ತೀನಿ. ಇಷ್ಟೆಲ್ಲ ಆಗಿದೆ ರೀ, ಹೇಳ್ರಿ ಇವಾಗ ನಾನು ಇಷ್ಟನಾ ನಿಮಗೆ? ಏನು ನಿಮ್ಮ ಪಾಸ್ಟ್ ಈ ಥರ ಇದೆನಾ? ನಿಜವಾಗ್ಲೂ ನೀವು ಇಂಥರ ಅಂತ ಗೊತ್ತಿದ್ದಿದ್ರೆ ನಾನು ಮದುವೆಗೆ ಒಪ್ಕೋತಾ ಇರಲಿಲ್ಲ. ಛೇ, ಎಂಥ ತಪ್ಪು ಮಾಡಿಬಿಟ್ಟೆ, ನಿಮ್ಮನ್ನ ಇಲ್ಲಿ ಕರೆಸಿ ತಪ್ಪು ಮಾಡಿಬಿಟ್ಟೆ ನಾನು. ಪ್ಲೀಸ್ ನೀವು ಇನ್ನು ಹೊರಡ್ಬೋದು ಅಷ್ಟೇ. ನೀವು ಈ ಥರ ಸಿಟ್ಟಾಗೋದು ಸಹಜನೇ, ಇರಲಿ ಬಿಡಿ. ಸಾರಿ, ನನ್ನಿಂದ ತಪ್ಪಾಗಿದ್ದರೆ ಪ್ಲೀಸ್ ಸಾರಿ. ರೀ, ಹೆಂಗಿತ್ತು ಜಲಕ್ಕು? ಬರ್ರಿ ಇಲ್ಲಿ. ಹೆಂಗೆ ಜಲಕ್ಕು ನಮ್ದು? ನೀವು ಮಾತ್ರ ನಮಗೆ ಜಲಕ್ ಕೊಡ್ಬೇಕಾ? ನಾವು ಕೊಡಬಾರ್ದಾ? ಯಾಕೆ ಶಾಕ್ ಆಯ್ತಾ? ಸಾರಿ ರೀ, ನಾನು ಹಂಗೆ ಮಾಡಿದ್ದಕ್ಕೆ, ಆ ಥರ ಬಿಹೇವ್ ಮಾಡಿದ್ದಕ್ಕೆ ಸಾರಿ. ಆದರೆ ನಾನು ತಮಾಷೆಗೆ ಮಾಡಿದ್ದಪ್ಪ, ಸೀರಿಯಸ್ ಅಂತಕ್ಕೂ ಅಲ್ಲ. ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಿ ಅನ್ನೋದಕ್ಕೋಸ್ಕರ ನಾನು ಆ ಥರ ಮಾಡಿದೆ ಅಷ್ಟೇ. ಬನ್ನಿ ಕುತ್ಕೋ ಬನ್ನಿ. ಏನ್ರಿ ರೀ ನೀವು? ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಹೌದಾ? ಯಾಕೆ ಬೇಜಾರಾಗಬೇಕು? ನಿಮಗೆ ನಾನು ಅಂದರೆ ಇಷ್ಟನಾ? ಇಷ್ಟ ಆಗಿರೋದಕ್ಕೆ ನನ್ನ ಮನೇಲಿ ಒಪ್ಸ್ಬಿಟ್ಟು ಇಲ್ಲಿಗೆ ಬಂದಿರೋದು ಅಲ್ವಾ? ಕುತ್ಕೊಳ್ರಿ, ಹೇಳ್ತೀನಿ. ನೋಡ್ರಿ, ನನ್ಗಂತರೂ ನೀವು ತುಂಬ ಇಷ್ಟ ಆಗ್ಬಿಟ್ರಿ. ನೀವು ಚೆನ್ನಾಗಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಒಪ್ಕೋತಾ ಇಲ್ಲ. ನೀವು ಮಾಡಿರೋ ತಪ್ಪನ್ನ ನನ್ನ ಹತ್ರ ಯಾವುದೇ ಭಯ ಇಲ್ದಿರ, ನಾಚಿಕೆ ಇಲ್ದಿರ ನನ್ನ ಹತ್ರ ಹೇಳ್ಕೊಂಡ್ರಿ ಅಲ್ವಾ? ಸೊ ನನಗೆ ಇಷ್ಟ ಆಯಿತು. ನೀವು ನಿಮ್ಮದು ಪಾಸ್ಟ್ ಪ್ರಕಾರ ನೋಡಿದರೆ ನನಗೊಂದು 4-5 ಪಾಸ್ಟ್ ಇದಾವ್ರಿ. ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಜೀವನ ಆಗ್ಬೇಕಲ್ರಿ. ನಾವು ಮುಂಚೆ ಹೇಗಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮದುವೆ ಆದಮೇಲೆ ಇಬ್ಬರು ಯಾವ ರೀತಿ ಇರ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಮದುವೆ ಆದಮೇಲೆ ಇಬ್ಬರು ಲಾಯಲ್ ಆಗಿರಬೇಕು ಅನ್ನೋದೇ ನನ್ನ ಪಾಲಿಸಿ. ನೀವಿಷ್ಟು ಬ್ರಾಡಾಗಿ ಯೋಚನೆ ಮಾಡ್ತೀರಂತ ಗೊತ್ತಿರಲಿಲ್ಲ ರೀ. ತುಂಬ ಥ್ಯಾಂಕ್ಸ್. ನೀವು ನನ್ನನ್ನು ಒಪ್ಕೊಂಡಿರೋದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ಮುಂದೆ ಇನ್ನೇನು, ಮನೆಯಲ್ಲಿ ಮದುವೆಗೆ ಮಾತುಕತೆ ನಡೀತಾ ಇದೆ, ಮದುವೆ ಆಗೋದು ಅಷ್ಟೇ. ನನ್ನನ್ನು ಬಿಟ್ಟು ಅವನ ಜೊತೆಗೆ ಎಂಜಾಯ್ ಮಾಡ್ತಾ ಇದೀಯಾ? ಅದು ಹೆಂಗೆ ನನ್ನ ಜೊತೆಗೆ ಬ್ರೇಕಪ್ ಮಾಡ್ಕೊಂಡು ಖುಷಿಯಾಗಿರ್ತೀಯ ಅಂತ ನಾನು ನೋಡ್ತೀನಿ ಕಣೆ, ನೋಡ್ತೀನಿ.